ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ, ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಮನೆಗೆ ಹೋದ್ರೂ ನೆಮ್ಮದಿ ಇಲ್ಲ, ಕೆಲ್ಸಕ್ಕೆ ಹೋದ್ರೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡೋದು, ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ. ಎಲ್ಲಾದರೂ ದೂರ ಹೊಂಟೋಗೋಣ ಅಂತ ಅನಿಸ್ತದೆ. ಏನು ಮಾಡೋದು, ಭಾರಿ ಪ್ರಾಬ್ಲಮ್ ಆಗೋಯ್ತು. ದೇವ್ರೆ, ನಾನು ಏನು ತಪ್ಪು ಮಾಡಿದ್ದನು ದೇವ್ರೆ? ನಾನು ಸ್ವಲ್ಪ ಕಪ್ಪಾಗಿರೋದೇ ಕಷ್ಟವಾ? ಹಾಂ ದೇವ್ರೆ, ನೀನೇ ವರ ಕೊಟ್ಟಿದ್ದೀನಿ ನನಗೆ, ನೀನೇ ವರ ಕೊಟ್ಟು ನೀನು ಒಳ್ಳೆಯದೇ ಮಾಡಬೇಕು ತಾನೆ. ನನಗೆ ಯಾಕೆ ಬಿಡು ದೇವ್ರೆ, ನೀನು ಯಾಕೆ ನನಗೆ ಬೈಬೇಕು? ನನ್ನ ಹಣೆ ಬರ, ನಾನು ಏನೋ ಹಣೆ ಬರ ಬರ್ಸ್ಕೊಂಡು ಬಂದಿದ್ದೀನಿ ನನ್ನ ಜೀವನ ಹಿಂಗೆ ಅಂತ. ನಾನು ಇರೋ ಕಲರ್ಗೆ ಯಾವಾಗಲೂ ಅಷ್ಟೇ, ನನಗೆ ಚಿಕ್ಕದ್ರಿಂದ ನೆಮ್ಮದಿಲ್ಲ, ಫ್ರೆಂಡ್ಗಳು ಜಾಸ್ತಿ ಆಗಿಲ್ಲ ನನಗೆ. ಯಾಕೆ ಹಿಂಗೆ ನನಗೆ? ಬೇಡಪ್ಪ, ನಮ್ಮಂಥವ್ರು ಹುಟ್ಟಬಾರ್ದು ಪ್ರಪಂಚದ ಮೇಲೆ. ಯಾಕೆ ಬೇಕು? ದುಡ್ಡು ಕಾಸು ಇರಲಿ, ಜೊತೆಗಿರೋರು ನಮಗೆ ಮೋಸ ಮಾಡ್ತಾರೆ ಅಂದಮೇಲೆ ಏನು ಮಾಡೋಕ್ಕೆ? ಏನು ಬೇಕಾಗಿಲ್ಲ. ಮನೆಯೇ ಬೇಡನಾ ಅಂತ ಇವತ್ತು ಮನೆಗೆ ಹೋಗೋದಿಲ್ಲ. ಎಲ್ಲರೂ ದುಡ್ಡಿಲ್ಲ ನನ್ನ ಹತ್ರ ಅಂತಾರೆ. ನಿಜವಾಗ್ಲೂ ದುಡ್ಡು ಇಲ್ದಿರೋರೇ ಪುಣ್ಯವಂತರು. ದುಡ್ಡಿದ್ದು ಈ ಥರ ಎಲ್ಲ ಅನುಭವಿಸೋದಕ್ಕಿಂತ ಹೆಚ್ಚಾಗಿ ಅವರೇ ಪುಣ್ಯವಂತರು. ಇದು ದುಡ್ಡು ಹಣ ಇಸ್ಬರ್ರೆ ಕಾಸೆಲ್ಲ ತಿನ್ಕೋತಾರ, ನೆಮ್ಮದಿ ಕೊಡ್ತದೆಲ್ಲ ಕೊಡೋಕ್ಕಿಲ್ಲ ನೆಮ್ಮದಿಯ. ಏನೋ ಗಂಡ ಹೆಂಡ್ತಿರು ಎಲ್ಲರೂ ದುಡ್ಕೊಂಡು ಸಂಜೆ ಗಂಟ ಊಟ ಮಾಡ್ಕೊಂಡು ನಿಮ್ಮದಿಯಾಗಿ ಮಲ್ಕೋತಾರಲ್ಲ, ಅವ್ರದ್ದು ಒಂಥರ ನೆಮ್ಮದಿ. ನಂದು ಯಾಕೆ ಈ ನರ್ಕ? ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋಣ ಅಂದರೆ ಅವ್ವ ಅಪ್ಪನ ನೋಡೋಕ್ಕಾಗಲ್ಲ. ಅವ್ರನ್ನ ಯಾರು ನೋಡ್ಕೊತಾರೆ? ನಾನೇ ಮೋಸ ಮಾಡಿದ್ರೆ? ನಾನು ಮೋಸ ಮಾಡಿದ್ರೆ ಅವ್ರನ್ನ ಯಾರು ನೋಡ್ಕೊತಾರೆ? ಅವ್ರು ಬಿಟ್ಟು ಹೋಗೋ ಶಕ್ತಿನೂ ಇಲ್ಲ ನನಗೆ. ದೇವರು ಎಲ್ಲಿ ಗಂಟೆ ಹಿಂಗೆ ಕಷ್ಟ ಕೊಡ್ತಾನೆ ಕೊಟ್ಬಿಡ್ಲಿ. ಇನ್ನೊಬ್ಬರು ನನ್ನ ತೊಂದರೆ ಕೊಡೋದು ಬೇಡ, ಏನು ಬೇಡ. ಅಲ್ಲ, ಸುಮ್ಮನೆ ನಾನು ನಂದಿನಿಯವ್ರನ್ನೂ ಅಷ್ಟೇ, ಅವ್ರನ್ನೂ ಯಾರು ಬೈಯೋದು ಬೇಡ, ಏನು ಬೇಡ. ಏಕೆಂದರೆ ಅವ್ರು ತಪ್ಪಿಲ್ಲ. ನಾನು ನನ್ನ ತಕ್ಕಾಗಿ ನೋಡ್ಕೋಬೇಕಾಗಿತ್ತು. ಇಲ್ಲಾಂದರೆ ನನಗೆ ಎಣ್ಣೆ ಹುಟ್ಟಿಲ್ಲ ಅಂತ ನಾನು ಸುಮ್ಮನೆ ಇದ್ಬಿಡ್ಬೇಕಿತ್ತು. ನಾನು ಅವ್ರು ತಾಳಿ ಕಟ್ಟಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಜೀವನ ಹಾಳಾಗೋದನ್ನು ಅವ್ರ ಜೀವನ ಹಾಳು ಮಾಡಿಬಿಟ್ಟೆ ನಾನು. ಪಾಪ, ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಅಮ್ಮ ಚೆನ್ನಾಗಿದ್ದಾಗ ನಾನು ಅಮ್ಮನ ಹತ್ರ ಇರೋ ವಿಚಾರನೆಲ್ಲ ಹೇಳ್ಬಿಟ್ಟು, ಪಾಪ ಅವಳು ಎಲ್ಲಿ ಇಷ್ಟ ಬರ್ತದೆ ಅಲ್ಲಿ ಆಗಲಿ, ಮದುವೆನೇ ಆಗಲಿ, ಪಾಪ ನಮ್ಮಿಂದ ತೊಂದರೆ ಯಾರಿಗೂ ಬೇಡ. ಕರ್ಸ್ಕೊಟ್ಬಿಟ್ಟು ಅವ್ರ ಮನೆ ಕಳಿಸ್ಬಿಡ್ತೀನಿ. ಅವ್ರ ತೊಂದರೆ ಅಂತೂ ಕೊಡೋದು ಬೇಡ. ಈ ಥರ ಒಂಟಿತನವಾಗಿ ಬದುಕೋದು ಬೇಡ. ಇನ್ನು ಎಷ್ಟು ದಿನ ಅಂತ ಮುಚ್ಚಿಟ್ಕೊಂಡು ಬರೋದು ಗೊತ್ತಾಗಲ್ವ ಅಮ್ಮನಿಗೆ? ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಒಂದು ಸಸಿ ಕಕ್ಕಳ ಬದಲು ನಿಜ ಹೇಳ್ಬಿಟ್ಟು ಅಮ್ಮನ ಕೈಲಿ ಬೈಸ್ಕೊಂಡೇ ಬಿಡ್ತೀನಿ. ನಂದೇ ತಪ್ಪು ಅಂತ ಅಮ್ಮನ ಹತ್ರ ಒಪ್ಕೊಂಡೇ ಬಿಡ್ತೀನಿ. ನಾನು ಒಪ್ಕೊಂಡೇ ಬಿಡ್ತೀನಿ. ಭಾರಿ ಬೇಜಾರಾಗ್ತಾಯಿದೆ ನನಗೆ. ಹೆಣ್ಣು ಸಿಗದಾಗ ನನಗೆ ಇಷ್ಟು ಬೇಜಾರಾಗಿಲ್ಲ. ಕೆಲವು ಕಡೆ ಎಲ್ಲ ಹೋದೆ, ಡೈರೆಕ್ಟಾಗಿ ಹುಡುಕಪ್ಪಿದ್ದಾನೆ, ನಾನು ಹೆಣ್ಣು ಕೊಡಲ್ಲ ಅಂತ ಹೇಳ್ಬಿಟ್ರು. ಹಂಗಿದ್ರು ನನಗೆ ಹಿಂಗೆ ಆಗಲಿಲ್ಲ. ಆದರೆ ಅಪ್ಪ ಅಮ್ಮನ ಮಾತು ಕೇಳಿ ಅವ್ರಿಗೆ ಮದುವೆ ಆಗ್ಬಿಟ್ಟು ಅವ್ರ ಜೀವನ ಹಾಳು ಮಾಡ್ಕೊಂಡಲ್ಲ, ಅದೇ ಒಂದು ಬೇಜಾರು. ನನಗಾದ್ರೂ ಅನಿಸ್ಬೇಕಿತ್ತು, ನಾನಾದರೂ ಕೇಳ್ಬಿಡ್ಬೇಕಿತ್ತು ಹೋಗಿ, ಯಾಕೆ ನಾನು ಮದುವೆ ಆಗ್ತೀಯೋ ಇಲ್ವೋ, ಅಪ್ಪ ಅಮ್ಮನ ಬಲವಂತಕ್ಕೆ ಒಪ್ಕೊಂಡಿದೆಯೋ ಅಂತ ಕೇಳ್ಬಿಡ್ಬೇಕಿತ್ತು. ಹೌದು, ಅವಳು ಹೇಳೋದು ನಿಜನ. ನಾನು ಎಷ್ಟೋ ಸಲ ಫೋನ್ ಮಾಡಿದೆ, ಮೆಸೇಜ್ ಮಾಡಿದೆ, ರಿಪ್ಲೈ ಮಾಡಲಿಲ್ಲ. ಆವಾಗಲೂ ಅದನ್ನ ಅರ್ಥ ಮಾಡ್ಕೋಬೇಕಿತ್ತು, ಅವಳು ನಾನು ಕಂಡ್ರೆ ಇಷ್ಟಪಡ್ತಿಲ್ಲ ಅಂತ. ಇವತ್ತು ನಂದಿನಿಯವ್ರಿಗೂ ಮೋಸ ಆಯಿತು, ನನಗೂ ಮೋಸ ಆಯಿತು. ಯಾರೇ ಆದರೂ ಅಷ್ಟೇ, ಒಂದು ಮದುವೆ ಆಗಬೇಕು ಅಂದರೆ ತುಂಬ ಸಲ ಯೋಚನೆಗಳು ಮಾಡಬೇಕು, ತುಂಬ ಸಲ ಜಾಸ್ತಿ ಟೈಮ್ ತಗೊಂಡು ಯೋಚನೆ ಮಾಡಬೇಕು. ಅದಲ್ದೇ ಡೈರೆಕ್ಟಾಗಿ ಅವರೇ ಹೋಗಿ ಕೇಳ್ಕೋಬೇಕು. ಏನು ದಿಢೀರಂತ ಅವ್ರಿಗೆ ಮದುವೆ ಫಿಕ್ಸ್ ಆಗುತ್ತೋ ಅಂಥವ್ರು ಮಾತ್ರ ಬೇಗ ಮದುವೆಗೆ ಹೋಗಬಾರ್ದು. ಕೇಳ್ಕೊಂಡು ತಿಳ್ಕೊಂಡು ಆಗಬೇಕು. ಯಾಕೆಂದರೆ ಅವ್ರ ಮನಸ್ಸಲ್ಲಿ ಏನೇನಾದ್ರು ಭಾವನೆಗಳು ಇರ್ತವೆ, ಅದನ್ನೆಲ್ಲ ಮುರಿಯೋದು ನಾವು ಯಾಕೆ? ಇಷ್ಟ ಇಲ್ಲದನೆಯಾ? ಹಲೋ, ಹೇಳಮ್ಮ. ಎಲ್ಲಿದೆ? ಅದೇ ಕಮ್ಮ, ಹೇಳಮ್ಮ. ಅಲ್ಲಕ್ಕಲ್ಲ, ಮನೆಯಲ್ಲಿ ಮದುವೆಗೆ ಇಡ್ತಿ ಬಿಟ್ಬಿಟ್ಟು ನೀನು ಮನೆಗೆ ಅಷ್ಟೊಂದು ಸಾಕಲು ಬರ್ತಿದ್ದಿ, ಅಷ್ಟೊತ್ತಿಗೆ ಎದ್ದೋಯ್ತಿದ್ದಿ. ಹಿಂಗೆ ಅವಳೇ ರೂಮಲ್ಲಿ ಕುತ್ಕೊಂಡು ಗುಬೇನೆ ಎಲ್ಲ ನಡ್ಕೊಂಡು ಕುತ್ಕೊಳ್ಳ ಪಾಪ. ಸರಿ ಬಿಡ್ಲ, ದುಡ್ಡಿರೋರಿಗೆ ಮಗ ಅಂತ ಮದುವೆ ಮಾಡ್ಬಿಟ್ಟು ಬೇಡವ್ರ ಮನೆ ಹೆಣ್ಣು ತಂದ್ಬಿಟ್ಟು ಏನೋ ಎತ್ತಲ ಯಾವುದೇ ರೊಕ್ಕಲ ಅಂತ ಬಿಟ್ಬಿಟ್ಟು ಕಡ್ದೋಯ್ತಿದ್ರೆ ಸರಿಯಾ ನೀನು? ಹಾಂ ಬಿಡಮ್ಮ, ನೀನು ಯಾಕಮ್ಮ ತಲೆ ಕೆಡಿಸ್ಕೊತೀಯಾ? ಅವ್ರಿಗೆ ಟಿವಿ ಇದೆ, ನೋಡ್ತಾರೆ. ಆಮೇಲೆ ನೀವು ಜೊತೆ ಹೋಗಿ ಮಾತಾಡ್ಸಿ. ಇನ್ನೇನಮ್ಮ, ನಾನು ಡ್ಯೂಟಿಲಿದ್ದೀನಲ್ವಾ? ಅದಕ್ಲ ಡ್ಯೂಟಿಗೆ ರಜಾ ಕಾಯ್ತಿಲ್ವಾ? ಏನು ರಜಾ ಕೊಡಲ್ಲ ಅನ್ನೋರ? ಚೆನ್ನಾಗಿ ಮಾತಾಡ್ತಿದ್ದಿ ಬಿಡು. ರಜೆಗಳು ಇದ್ರು ಹೋಗಿ ಇನ್ನು ಅತ್ತಾಗಿ ತಗೋ ಕುತ್ಕೊತಿದ್ದಲ್ಲ ನೀನು. ಮದುವೆ ಆಗಕ್ಕಿಂತ ಮುಂಚೆ ಅಷ್ಟು ಮಟ್ಕಿದ್ದವನು ಮದುವೆ ಮೇಲೆ ಹಂಗಾಗಿದ್ದಿ. ಮದುವೆ ಮೇಲೆ ಕೆಲಸ ಅಂತ ಸಾಯ್ತಿದ್ದಿಲ್ಲ, ಕೆಲಸಕ್ಕೆ ಹೋಗಂದ್ರೆ ಹೋಯ್ತಿಲ್ಲ ಸರಿಗೆ. ಎಲ್ಲ ಮದುವೆ ಆದರೆ ಎಡ್ತಿರ್ ಕಟ್ಕೊಂಡು ಅತ್ತಾಗಿ ಕರ್ಕೊಂಡು ಸುತ್ತಾಡಿಸ್ತಾರೆ. ಮದುವೆ ದಸರಾ ಟೈಮು ಕರ್ಕೊಂಡು ಹೋಗ್ಬಿಟ್ಟು ತಡು ಸಿಟಿ ಒಳಗೆ ಕರ್ಕೊಂಡೋಗಿ ಹೆಜ್ಜೆ ಮಿಸಿನು ಆ ದಸರಾ. ಆಮೇಲೆ ಅದೇನೋ ಇವ ದಸರಾ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡೋರಂತೆ, ಫ್ಲವರ್ ಸ್ಟೋವ್ ಎಲ್ಲ ಇದ್ದಾವಂತೆ. ಎಲ್ಲ ಅಕ್ಕಪಕ್ಕದಲ್ಲ ಹೇಳ್ತಾ ಕೂತವ್ರೆ. ಅದು ಏನು ಮಾಡ್ತಾಯಿದ್ದಿ? ಆಹಾರ ಮೇಳಕ್ಕೆಲ್ಲ ಕರ್ಕೊಂಡೋಗಿ ಅವನಿಗೆ ಏನೇನು ಬೇಕೋ ಅದೆಲ್ಲ ತಿನ್ಸ್ಕೊಂಡು ಕರ್ಕೊಂಬರಂದ್ಬಿಟ್ಬಿಟ್ಟು. ನೆಕ್ಸ್ಟ್ ಟೈಮ್ ಕರ್ಕೊಂಡೋದಾಯ್ತು ಬಿಡಮ್ಮ, ಅದಕ್ಕೆಲ್ಲ ಯಾಕಂತೀಯ? ಒಂದಿನ ಕರ್ಕೊಂಡೋದ್ರಾಯ್ತಲ್ವಾ? ನೀವು ಬರೀವ್ರಿ ಬೇಕಾರೆ. ಪಡಿಲಿ, ನಾನೇಕೆ ಬಾಬಾ ಅಂದಿ? ನೀನು ಎಡ್ತಿ ಕರ್ಕೊಂಡು ಸುತ್ತಾಡ್ಸಿ ಹೋಗು ನೀನು. ಹಂಗೆ ಪಾಪ ಬಡವರೇನು ಏನಾರು ನೋಡಿರೋದೋ ಇಲ್ವೋ ನಿಂಗೇನು ಗೊತ್ತಾಯ್ತಿಲ್ಲ. ಅವಳು ನೋಡೋದು ಗೊತ್ತಾಯ್ತಿಲ್ವ ನಿನಗೆ? ಅವಳು ಮನೆಯಿಂದ ಈಚೆಗೆ ಹೋಗಿಲ್ಲ ಅಂತ ಕರ್ಕೊಂಡು ಹೋಗ್ಬೇಕು ಕಣಪ್ಪ ನೀನು. ಹೋದ್ರು ಅಲ್ಲಿ ಗಾರ್ಡನಲ್ಲಿ ನೀರೇನ ಹಾಕ್ತಾ ಕೂತವ್ರೆ. ನಾನು ಕೂತಿದ್ನಲ್ಲ ರೂಮಲ್ಲಿ ಒಬ್ಬಳೆ ಸಪ್ಪ ಕೂತಿದ್ಲು. ಹೋಗಿದ್ಲೆ ಕೇಳಿದೆ ಸೂರ್ಯರ ಅಂತ, ಬಂದಿಲ್ಲ ಅತ್ತೆ ಅಂತೂ. ಅದಕ್ಕೆ ತಾಳು ಅಂದ್ಬಿಟ್ಟಂಗೆ ಮಾಡಿದೆ. ಹೌದಮ್ಮ, ಆರೋಗ್ಯ ಸರಿಯಾಗಿದ್ದೋ ಏನೋ ಅಂತ ಕೇಳಿ ನೋಡ್ಬೇಕಿತ್ತು ಕಣಮ್ಮ. ಚೆನ್ನಾಗಿ ಅವಳೆ ಅಂದರೆ ಒಬ್ಬರೇ ಕೂತ್ಕೊಂಡಾಗ ಒಂಥರ ಅಲ್ವಲ್ಲ. ಅದಕ್ಕೆ ಕನ್ಕಂದ ಹಂಗಾಗಿದ್ದು ಕರ್ಕೊಂಡು ಹೋಗ್ಬೇಕು ಕಲ ಹೊರಗಡೆ ಎಲ್ಲ ಸುತ್ತು ಸಾಡಿಸ್ಬೇಕು ಪಾಪ. ಹಂಗೆ ಬಿಡ್ಬೇಡ್ದು ಕಣಪ್ಪ. ಸೂರಿ ಬಾ ನೀನುವೆ. ಅದು ಏನು ಮಾಡ್ತಾಯಿದ್ದೀವಿ? ಅವ್ರಿಗೆ ನಿಮ್ಮ ರಜಾ ಹಾಕ್ಲಾ ಅಂದರೆ ಬಿಡ್ಕೊಂಡ್ರು ನೀನು. ರಜಾನೂ ತಕ್ಕಿಲ್ಲ, ಏನೂ ಇಲ್ವಲ್ಲ. ಅದ್ರ ಊಟ ಮಾಡಿದ್ರಮ್ಮ? ಒಂದು ಸ್ವಲ್ಪ ಮಾಡಿದಂತೆ ಗಂಗೆ ಅಂತಿದ್ಲು, ಜಾಸ್ತಿ ಉಂಡಿಲ್ಲ, ಒಂಚೂರು ಊಟ ಮಾಡವಳೆ ಅಂತ. ಹೋಗಿ ನೋಡಿಯಮ್ಮ, ಹಂಗೆ ಡ್ರಾಯರಲ್ಲಿ ಡೋಲ ಮಾತ್ರ ಇದೆ, ಏನು ಜ್ವರ ಇದ್ರೆ ಕೊಡಿ. ಸರಿ ಕಣಪ್ಪ, ಹೋಯ್ತೀನಿ, ನೋಡ್ತೀನಿ. ನೀನು ಆದಷ್ಟು ಬೇಗ ಬಾ. ಸರಿಯಮ್ಮ, ಫೋನ್ ಇಡಿಯಮ್ಮ. ಸರಿ ಕಣಪ್ಪ. ನಾನು ಏನಂತ ಹೇಳೋದು ಅಮ್ಮನಿಗೆ?
ಇವಳು ನನ್ನ ಕಂಡ್ರೆ ಇಷ್ಟ ಇಲ್ಲ ಅತ್ಕಂಗೆ ಡಲ್ಲಾಗಿರ್ತಾಳೆ ಅಂತ ನಾನು ಹೇಳೋಕ್ಕಾಗುತ್ತಾ? ಹಾಂ, ಏನಂತ ತಿಳ್ಕೊಬೇಕು? ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಫಸ್ಟ್ ಹೋಗ್ತೀನಿ ಮನೆಗೆ, ಏನಂತ ವಿಚಾರಿಸ್ತೀನಿ. ಹೇಳ್ಬೇಕು ಅಂದರೆ ಅವ್ರು ನಾನು ಇಲ್ಲದೇ ಖುಷಿಯಾಗಿರೋದು ಅಂಥದ್ರಲ್ಲಿ ಯಾಕೆ ಸೊಪ್ಪಿದ್ರು? ಒಂದು ಸಮಯ ಇರುತ್ತಾ, ಆರೋಗ್ಯ ಏನೋ ಸರಿ ಇಲ್ವೋ ಏನೋ. ಹೋಗ್ತೀನಿ, ಬೇಗ ಹೋಗ್ತೀನಿ ಇವಾಗ. ಸೂರಿಗೆ ಫೋನ್ ಮಾಡಿದ್ದೆ, ಅದಕ್ಕೆ ಹೇಳ್ದೆ ಹಿಂಗೆ ಒಬ್ಬಳೆ ಊಟ ತೆಗಿತಾಗೆ ಹಾಕ್ಲಂಗೆ ಓದಿ ಚೆನ್ನಾಗಿರಲ್ಲ ಅಂತ ಹೇಳ್ದೆ. ಹೇಳಿದ್ಕೆ ಯಾಕೋ ಸಾಪ್ಕೋಬೇಕಲ್ಲ ಹೆಣ್ಣು ಅಂದಿದ್ಕೆ ಕ್ಲಿನಿಕರೇ ಕರ್ಕೊಂಡು ಹೋಗವ ಅಂತ ಅಂದವನೇ. ಬಾಬು ಆಸ್ಪತ್ರೆಗೆ ಹೋಗೋದ ಎಲ್ಲ ನಾನು ಬಂದು ಬೈತಾನೆ. ಇಲ್ಲ ಕಣತೆ ನನಗೆ ಏನೂ ಆಗಿಲ್ಲ, ನಾನು ಚೆನ್ನಾಗೇವ್ನಿ. ಯಾಕೆ ಅನ್ಕೊಂಡಿರಿ ನೀವು? ನಾನು ಚೆನ್ನಾಗೇವ್ನಿ ಕತೆ, ಸುಮ್ಮನಿರಿ. ಇನ್ನು ಮುಂದೆ ಕೆಲಸ ಎಲ್ಲ ಏನೂ ನೀವು ಮಾಡಕ್ಕೆ ಹೋಗಬೇಡಿ, ನಾನೇ ಮಾಡ್ತೀನಿ. ಅವ್ವ ನನ್ನಿಂದ ಕೆಲಸ ಮಾಡಿಲ್ಲ ಅಂತ ಅನ್ನ ನಾವೇನು ಚಿಂತ್ಕೊಳಕ್ಕೆ ಹೋಗ್ಬಿಡಕತ್ತೆ. ಯಾವ ಕೆಲಸ ಮಾಡೋಕ್ಕೆ ಕೆಲವೊಂದು ತಂಗೆ ಮಾಡ್ಕೊತಾಳೆ, ನಾನು ಒಂಚೂರು ಅಡುಗೆ ಮಾಡ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ, ಚೆನ್ನಾಗಿರು. ಆ ಕೆಲಸ ಮಾಡೋದು ಬೇಡ ಅಂತ ಅನ್ಬೇಡ್ದು ನೀವು ಅಷ್ಟೇ. ನೀವು ನಾನು ಕೆಲಸ ಮಾಡ್ತೀನಿ, ನೀವು ಮಾವ ಅಚ್ಚುಕಟ್ಟಾಗಿ ಮುಡ್ಕೊಂಡು ತಿನ್ಕೊಂಡಿರಿ. ಇನ್ನು ಮುಂದೆ ಯಾವ ಯೋಚನೆ ಮಾಡಬೇಡಿ, ಸರಿಯಾ? ಏನು ಅಷ್ಟಾರೆ ಹೇಳ್ತಿದ್ದಿಲ್ಲವ, ಸಾಕು ಕಣವ. ಸೂರಿ ಇನ್ನೂ ಬಂದಿಲ್ಲ ಕಣವ, ಫೋನ್ ಮಾಡಿದ್ದೆ. ಸರಿ ಬಿಡತ್ತೆ, ಅದಕ್ಕೆ ಕಣವ ಮಾಡಿದೆ. ಬರ್ತೀನಿ ಅಂತ ಅಂದ. ಯಾಕೋ ಕಣೆ ಒಂಥರ ಇದ್ದ, ನನಗೆ ಗೊತ್ತಿಕ್ಕಿಲ್ವಾ ಎತ್ತಿರೋಳಿಗೆ. ಯಾಕೆ ಕಣೆ ಒಂಥರ ಇದ್ದ, ಯಾಕೆ ಅಂತಲೂ ಗೊತ್ತಿಲ್ಲ. ಪಾಪ ನೀನು ನೋಡಿ ಇಷ್ಟು ಚೆನ್ನಾಗಿದ್ದಿ, ನನಗೆ ಏನು ಕೊರಗಿಲ್ಲ ಕಣವ. ಇಷ್ಟು ಚೆನ್ನಾಗಿರೋಳ ಬಿಟ್ಬಿಟ್ಟು ಡ್ಯೂಟಿ ಅನ್ಕೊಂಡು ನಿಂತವನಲ್ಲ ಅಂತ ಬೇಜಾರು ಕಣವ ನನಗೆ. ಬುಡಿ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿರಿ? ಕೆಲಸ ಮಾಡಿದ್ರೆ ತಾನೇ ಬುಡಿ. ತಿದ್ದ ಎಡ್ತಿಲಿ ಸಿಕ್ಕಿದೆ ಕತೆ ಬಿಡವ. ಆಕೆ ನಮ್ಗೆ ಇಷ್ಟವಾದ ಪಾಯಸ ಮಾಡ್ತೀನಿ, ನೀವೆಲ್ಲ ತಿಂತಿದ್ದೀರಿ ತಾನೇ? ಹಾಂ, ಪಾಯಸವ? ಅಯ್ಯೋವ, ನೀನು ನೀರು ಕೊಟ್ಟರು ನಮಗೆ ಖುಷಿನೇ ಕಣವ. ನೀವು ನೀರು ಕೊಟ್ಟರು ನಮ್ಗೆ ಖುಷಿನೇ. ಸರಿ ಕಣತೆ, ನಾನು ಏನಾದರೂ ನೀವು ಇಷ್ಟಪಡ್ತಿದ್ರಲ್ಲತ್ತೆ ಅಷ್ಟೇ ಸಾಕು. ನಡಿಯತ್ತೆ, ನಾನು ಪಾಯಸ ಮಾಡ್ಕೊಡ್ತೀನಿ. ಸೂರಿ ಬರ್ತಾರೆ ಅಷ್ಟಕ್ಕೆ. ಸೂರಿಗೆ ಇನ್ನೇನು ಕಂಡು ಇಷ್ಟ? ಸೂರಿಗೂ ಅಷ್ಟೇ ನಿನಗೂ ಅಷ್ಟೇ, ಪಾಯಸನೇ ಅವನಿಗೆ ತುಂಬ ಇಷ್ಟ. ನಿನಗೆ ಪಾಯಸನೇ ಇಷ್ಟವ? ಮತ್ತೆ ನನಗೆ ಪಾಯಸ ಅಂದರೆ ಪ್ರಾಣ. ಸೂರಿಗೂ ಅಷ್ಟೇ ಪಾಯಸ ಅಂದರೆ ಹೊಸಿ ಇಷ್ಟಪಡಕ್ಕಿಲ್ಲ, ಅವನು ಸಖತ್ ಇಷ್ಟಪಡ್ತಾನೆ. ಆಮೇಲೆ ಇನ್ನೇನು ಇಷ್ಟ ಅವ್ರಿಗೆ? ಅವನಿಗೆ ಬಿರಿಯಾನಿ ಅಂದರೆ ಭಾರಿ ಇಷ್ಟ. ಮತ್ತೆ ಬಿರಿಯಾನಿನ ಚೆನ್ನಾಗಿ ಮಾಡ್ತೀನಿ ಕಣತೆ, ಹೊಸಿ ಚೆನ್ನಾಗಿ ಮಾಡಕ್ಕಿಲ್ಲ. ಲೋಲೋಲ, ನೋಡೋಕ್ಕೆ ಹೆಂಗೆ ಮಾತಾಡೋಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಿರಿಯಾನಿನೂ ಮಾಡಿಯ ನೀನು? ಇಲ್ಲ, ನೀನೇ ಮಾಡಬೇಕು. ನಾನು ತಿಂತೀನಿ. ನಾನು ಬಿರಿಯಾನಿ ಅಂದರೆ ಇಷ್ಟ ಇಲ್ಲ, ನೀನು ಮಾಡ್ತೀಯ ತಿಂತೀನಿ. ನಿಮ್ಮ ಮಾವ ಮಾತ್ರ ಬಿರಿಯಾನಿ ಅಂದರೆ ಪ್ರಾಣ, ಚೆನ್ನಾಗಿ ತಿಂತಾರೆ ನಿಮ್ಮ ಮಾವ. ಮತ್ತೆ ಶುಗರ್ ಅಲ್ವಾ ಮಾವನಿಗೆ, ಅದಕ್ಕೆ ಜಾಸ್ತಿ ಕುಡಿಕಿಲ್ಲ. ಪಾಪ ಮಾವನಿಗೆ ಶುಗರಾ? ನಿಮಗೆ? ನನಗೆ ಬಿ ಪಿ ಕಣವ. ಏನು ಮಾಡೋದು, ಉಣ್ಣ ಕಾಲದಲ್ಲಿ ನಮ್ಗೆ ಹಿಂಗೆ ಎಲ್ಲವ ಕೊಟ್ಟನಲ್ಲ. ಬಿಡೋದೇ ಪರವಾಗಿಲ್ಲ ಬಿಡಿ. ಮನ್ಸೂನ್ ಬರ್ದಾನೆ ಕಾಯಿಲೆ ಮರಕ್ಕೆ ಬರೋಕ್ಕಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲ ಒಂದೇ ಸಮಕ್ಕೆ ದೇವ್ರು ಯಾವುದು ಕೊಡೋಕ್ಕಿಲ್ಲ. ಒಂದು ಇಲ್ಲ ಅಂದರೆ ಒಂದು ಕೊಟ್ಟು ಕಿತ್ಕೊಂಡಿರ್ತಾನೆ. ನಿಮ್ಗೆ ಏನು ಇಷ್ಟ ಆತೆ? ನನಗೆ ನೀನು ಏನೇ ಮಾಡಿದ್ರು ಇಷ್ಟ ಕಣವ. ನೀ ಏನಾದರೂ ತಿಂತೀನಿ, ನಂದೇನಿಲ್ಲ. ಹೇಳತ್ತೆ ನೀವು ಹೇಳಿ, ಯಾರಿಗಾರು ಏನಾದರೂ ಇಷ್ಟ ಅಂತ ಇದ್ದೇ ಇರ್ತದೆ ತಾನೆ. ನನಗವ ನನಗೆ ಚಿಕನ್ ಸಾಂಬಾರು ಅಂದ್ರೆ ಇಷ್ಟ ಕಣವ. ಚಿಕನ್ ಸಾರು ಇಟ್ಟು ಅಂದ್ರೆ ಇಷ್ಟ, ಇನ್ನೇನು ಇಷ್ಟ ಇಲ್ಲ ಕಣ. ನಾಟಿ ಕೋಳಿ ಸಾರು ಕಣವ. ಬಿಡಿ, ಅಣ್ಣನ ನವೀನ ಬರ್ತಲ್ಲ, ನಾಟಿ ಕೋಳಿ ತರ್ಸಕ್ಕೆ ಫೋನ್ ಮಾಡಿ ಹೇಳ್ತೀನಿ. ಇವ್ರು ನಾಟಿ ಕೋಳಿ ತತ್ತರಾಗಿ ಮಾಡ್ಕೊಡ್ತೀನಂತೆ. ಯಾಕೆ ತೊಂದರೆ ಕೊಟ್ಟಿಯವ ನೀನು? ಬೇಡ ಸುಮ್ ಕೂತ್ಕೋ. ಅವ್ರು ಏನು ಅನ್ಕೊಳಕಿಲ್ಲ, ಏನು ಅನ್ಕೊಂಡಾರತ್ತೆ, ಏನು ಅನ್ಕೊಳಕಿಲ್ಲ. ಯಾರ ಮನೆಗೆ ತಗೊಂಡೋದ್ರು ನಮ್ಮ ಮನೆಗೆ ತಂದು ತರೋದು. ಸುಮ್ಮನೆ ಪ್ಯೂರ್ ನಾಟಿ ಕೋಳಿ ಕ್ಲೀನ್ ಮಾಡಿಸ್ಕೊಂಡು ತಗೊಬಂದು ನಿಂತೀನಿ. ಒಂದು ದಿವಸ ನಾನೇ ಉಚ್ಚಲ್ ರಸನೆಲ್ಲ ಹಾಕಿ ಮಾಡ್ಕೊಡ್ತೀನಿ. ಉಚ್ಚಲ್ ರಸ ಎಲ್ಲ ಹಾಕಿ ಮಾಡೋದು ಗೊತ್ತವ ನಿಮಗೆ? ಮತ್ತೆ ನಮ್ಮವ್ವ ಮಾಡ್ತಿತ್ತು, ನೋಡ್ಕೊಂಡಿವ್ನಿ ನಾನು. ಮಗಳೇ, ನನಗೆ ಮಕ್ಕಳಿಲ್ಲ ಅಂತಿದೆ, ಹೆಣ್ಮಕ್ಳಿಲ್ಲ ಅಂತ. ನೀನಾರೇ ಇದೆಯಲ್ಲ ಸಾಕು ಕಣವ. ಆಶೀರ್ವಾದ ಇರಬೇಕು ಅಷ್ಟೇ ಕಣತೆ ನನಗೆ. ಸರಿ ಕಣವ, ನಾ ಆಶೀರ್ವಾದ ನಿಮಗೆ ಯಾವಾಗಲೂ ಇರ್ತದೆ. ಸುಮಂಗಲಿಯಾಗಿ ಬಾಳವ ನೀನು. ಸರಿ ಆಯ್ತು, ರೆಡಿ ಮಾಡ್ಕೊತೀನಿ. ಅಡುಗೆ ಮನೇಲಿ ಎಲ್ಲ ಸಾಮಾನು ಅವೇ, ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಬಾ. ಏನು ಗೊತ್ತಾಗಲಿಲ್ಲ ಅಂತಂದರೆ ಗಂಗಾ ಅವಳೆ ಕಾರಿ ಆಯ್ತಾ. ಆಮೇಲೆ ಪಾತ್ರೆ ತೊಳಗಿಳಕ್ಕೆ ಹೋಗಬೇಡ, ಮನೆಗೆ ಸೀಟೋದು ಏನು ಮಾಡೋಕ್ಕೆ ಹೋಗಬೇಡ. ನಾವು ಅಂತಂದರೆ ಗಂಗನ ಕೈಲಿ ಅಡುಗೆ ಪಾತ್ರೆ ತೊಳಿಕಲ್ಲ, ಮನೆಯೆಲ್ಲ ಒರೆಸಲ್ಲ. ನಮ್ಮ ಅಡುಗೆ ಮಾಡ್ಸೋಕ್ಕಿಲ್ಲ, ನಾನೇ ಮಾಡ್ಕೊತಿದ್ದೀಯವ. ಸೂರ್ಯನ ಊಟ ಮಾಡೋಕ್ಕಿಲ್ಲ. ಅವನು ನಾನು ಮಾಡೋದಂದ್ರೆ ಭಾರಿ ಇಷ್ಟಪಡ್ತಾನೆ ಕಣವ. ಆಮೇಲೆ ಒಂದು ತೂತ ಜಾಸ್ತಿನೂ ತಿಂತಾನೆ, ಅದಕ್ಕೆ ನಾನೇ ಮಾಡೋದು. ಗಂಗನು ಸಖತ್ತಾಗಿ ಚೆನ್ನಾಗಿ ಮಾಡ್ತಾನೆ ಅಡುಗೆ. ಅಂದರೆ ಆ ಸೂರಿಗೆ ನಾನೇ ಮಾಡಿಕ್ಬೇಕಂತೆ. ಏನು ಮಾಡಿ ಅಂದರೆ ನಾನೇನಾರೇ ಮಾಡಿದ್ರೆ ತಿಂದಂಗೆ ಆಗ್ಬಿಟ್ರೆ ಅವ್ವ ಇಲ್ಲ. ಸರಿ ಕಣತೆ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಸಪೋರ್ಟ್ ಮಾಡಿ.